ಸಂಜೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೇನೆ. ಹಾಗೆ ನಾನು ನನ್ನ ಫ್ಯಾನ್ಸಿ ಐಟಮ್ ಎಲ್ಲ ತೆಗೆದಿಡ್ತಾ ಇದ್ದೆ. ತೆಗೆದಿಡುವಾಗ ಈ ಒಂದು ಬಾಕ್ಸ್ ತೋರಿಸ್ತಾ ಇದ್ದು, ಮೊನ್ನೆ ನಾನು ಮೇಲಿಂದ ತೋರಿಸಿದ್ದೇನೆ ಅಕ್ಕ ತಂದದ್ದು. ನೋಡಿ, ಇದು ಬಳೆ ಇಡ್ಲಿಕ್ಕೆ ಈ ತರ, ಇದು ಖುಷಿಗೆ ತಂದದ್ದು, ನನಗೆ ತಂದದಲ್ಲ, ಖುಷಿಗೆ ತಂದದ್ದು. ಆದ್ರೆ ಖುಷಿಯ ಬಾಕ್ಸ್ ಅಲ್ಲಿ ನಂದು ಕೂಡ ಇಡುವ ಸ್ವಲ್ಪ ಅಂತ ನಾನು ಇಯರಿಂಗ್ಸ್ ಎಲ್ಲ ಅಲ್ಲಿ ತೆಗೆದು ಬಿಸಾಡ್ತೇನೆ. ಹಾಗೆ ಈ ಕ್ಲಿಪ್ ನೋಡಿ, ಇದು ಕೂಡ ಅವರೇ ತಂದದ್ದು. ಇದು ಸ್ಟೋನ್ ಕ್ಲಿಪ್, ನನಗೆ ತುಂಬಾ ಇಷ್ಟ ಆಯ್ತು. ಬಾಂಬೆಯಲ್ಲಿ ಹೀಗೆ ಫ್ಯಾನ್ಸಿ ಐಟಮ್ ಸಿಗುವ ಜಾಗ ಉಂಟು. ನನ್ನನ್ನು ಅವತ್ತು ಒಮ್ಮೆ ಕರ್ಕೊಂಡು ಹೋಗಿದ್ದಾರೆ. ಇಲ್ಲಿ ಜಾತ್ರೆಗೆಲ್ಲ ಹೀಗೆ ಹೊರಗಡೆಗೆ ಸಂತೆ ಬರ್ತದಲ್ಲ, ಅಲ್ಲಿ ಯಾವಾಗ ನೋಡಿದ್ರು ಕೂಡ ಸಂತೆ ಇರ್ತದೆ. ಹಾಗೆ ಅವರು ನನಗೆ ಇಷ್ಟ ಅಂತ ಕೆಲವೊಂದೆಲ್ಲ ತಂದಿದ್ದಾರೆ. ಇದು ಹಾಕಿದ ಇಯರಿಂಗ್ಸ್ ಉಂಟಲ್ಲ, ಇದು ಕೂಡ ಅವರೇ ತಂದದ್ದು. ನನಗೆ ತುಂಬಾ ಇಷ್ಟ ಆಯ್ತು. ಇವಾಗ ಜಾಸ್ತಿ ಇದೇ ಹಾಕುದು ನಾನು. ಹಾಗೆ ಇದು ಉಂಟಲ್ಲ, ಇದು ಖುಷಿಗೆ ಮೊನ್ನೆ ಆನೆಗುಡ್ಡೆ ದೇವಸ್ಥಾನಕ್ಕೆ ಹೋಗಿದ್ದಲ್ಲ, ಅವಾಗ ಒಬ್ರು ಕೊಟ್ಟದು. ಇದು ದೇವಸ್ಥಾನದಲ್ಲಿ ಒಂದು ಹುಡುಗಿ ಕೊಟ್ಟದ್ದು ಅಂತ ಹೇಳುವಾಗ ಏನೋ ಹರಕಿತ್ತು ಕಾಣ್ತದೆ. ಹಾಗೆ ಒಂದು ಈ ರೀತಿ ಕಿಟ್ಟು ಕೊಟ್ಟದ್ದು. ಅದರಲ್ಲಿ ಒಂದು ಕ್ಲಿಪ್, ಒಂದು ಸ್ಟಿಕ್ಕರ್, ಕ್ಲಿಪ್ ಮತ್ತೆ ಬಳೆ ಇತ್ತು. ಹಾಗೆ ಅವಳಿಗೆ ಖುಷಿ ಆಯ್ತು. ಬಂದ ಕೂಡಲೇ ಅಲ್ಲಿಗೆ ಮುಟ್ಟುದು, ಅವರು ಇದನ್ನು ಕೊಡುದು ಅವಳಿಗೆ. ಹಾಗೆ ಇದನ್ನೆಲ್ಲ ಒಮ್ಮೆ ತೆಗೆದಿಡುವ ಅಂತ ಖುಷಿ ಹೊರಗಡೆ ಹೋಗಿದ್ದಾಳೆ. ಏನೋ ಒಂದು ತರ್ತಾಳೆ, ನಿಮಗೆ ತೋರಿಸ್ತೇನೆ. ಹಾಗೆ ಇದು ನೋಡಿ, ಇದು ಸಹ ಮೊನ್ನೆ ತೋರಿಸಿದ್ದೇನೆ, ಕರೆಕ್ಟ್ ಆಗಿ ತೋರಿಸ್ಲಿಲ್ಲ. ಇದು ಅವಳಿಗೆ ಹೊದಿಲಿಕ್ಕೆ ಅಂತ ತಂದದ್ದು. ತುಂಬಾ ಹೇಳಿದ್ರೆ ತುಂಬಾ ಸಾಫ್ಟ್. ಅವ್ರ ಅಕ್ಕ ಬರುವಾಗ ತಂದದ್ದು. ಅವರಿಗೆ ಗೊತ್ತುಂಟು ಅವಳಿಗೆ ಯಾವ್ದೆಲ್ಲ ಇಷ್ಟ, ಅದೇ ತಂದಿದ್ದಾರೆ ಈ ಸಲ. ಹಾಗೆ ಇದಕ್ಕೆ ತುಂಬಾ ಆಸೆ ಪಡ್ತಾ ಇದ್ದೆ. ಯಾಕೆಂತ ಇದು ಆಲ್ರೆಡಿ ನಮ್ಮ ಹತ್ರ 2 ಉಂಟು. ಇದೊಂದು ನಾನು ಯೂಸ್ ಮಾಡ್ತೇನೆ, ಒಂದು ನನ್ನ ಯಜಮಾನರು ಯೂಸ್ ಮಾಡ್ತಾರೆ. ಚಳಿಗೆಲ್ಲ ತುಂಬಾ ಒಳ್ಳೇದಾಗ್ತದೆ. ಹಾಗೆ ಅವಳಿಗಿಲ್ಲ ಇತ್ತು, ಹಾಗೆ ಅವಳಿಗೆ ಈ ಸಲ ಅವ್ರು ತಂದ್ರು. ಇದು ಸಹ ನಾವು ಬಾಂಬೆಲೇ ತೆಗ್ದದ್ದು. ಬೇಕು 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 ಅಂತ ತುಂಬಾ ದಿವಸ ಆಯ್ತು ಅವಳು ಆಟ ಮಾಡುದು. ಹಾಗೆ ಹತ್ರದ ಮನೆಯಿಂದ ಹೋಗಿ ತಂದದವಳು. ಬುಡ ಈಗ ಕಿರಿಕಿರಿ ಆಗುಣು ಇದೆ ಬತ್ತನದ ಬುಡ ಆಯ್ತಷ್ಟೇ. ಆಯ್ಡು ಕೊರುಡ್ಸಿ ನಂಜಿ ಸುರ ನಂಜಿ ಚಾರ್ಲಿಗೆ ನಂಜಿ ಆಗ್ತಾ ಉಂಟು. ನಂಜಿ ಐ ಕೋಡಿಗೆ ಆಪುಂಡಿ ನಾಯಿಂದು ಉಳಾಯ್ತು ಕೂಲಲ್ಲಿ. ಒಂದು ಒಂಜಿ ಒರಿಯ ಬಣ್ಣಗುರಿಗೆ ಹಾಕುಣ ಚಮ್ಮ. ಆವ ಚಾರ್ಲಿಗೆ ಹಾಕ್ಯಾರ ಸಮಿತೆ ಆವಪ್ಪ ಪಾಪದವಲ ಆಯ್ಗೊರ ಕೊರ್ಲೇರ ಏರು ಸುಂಪುಣೇರು ಐಕ್ ಪೋಡಿಗೆ ಅಮ್ಮ ಬಾಬು ಬೆಕ್ಕು ನೋಡಿ ಏನು ಮಾಡ್ತಾ ಉಂಟು ಅಂತ. ಅಲ್ಲಿ ಎಕ್ವೇರಿಯಮಲ್ಲಿ ಮೀನು ಉಂಟಲ್ಲ, ಮೀನು ಆಚೆ ಈಚೆ ಹೋಗ್ತಾ ಉಂಟು. ನಾನು ಎಕ್ವೇರಿಯಮಲ್ಲಿ ಲೈಟ್ ಹಾಕಲಿಲ್ಲ. ಮೀನು ನೋಡಿ ನೋಡ್ತಾ ಇರೋದು. ಮೀನನ್ನು ಹೇಗಾದರೂ ಮಾಡಿ ತಿನ್ನುವ ಅಂತಾಗಿರ್ಬೋದು. ನನ್ನ ಹತ್ರ 2 ಬೆಕ್ಕಿತ್ತಲ್ಲ, ಅದೇನಾಯ್ತು ಅಂತ ಹೇಳಿದರೆ, ಒಂದು ಬೆಕ್ಕು ಎಲ್ಲಿಗೆ ಹೋಯ್ತು ಅಂತವೇ ಇಲ್ಲ. ಚಿಕ್ಕದು ನಾನು ಅವತ್ತು ತೋರಿಸಿದ್ದೆ ಅಲ್ವಾ, ಮತ್ತೊಂದು ಬೆಕ್ಕಿಗೆ ಹುಷಾರಿಲ್ಲದೆ ಅದು ಸತ್ತೋಯಿತು. ಹಾಗೆ ಮತ್ತೆ ನಾನು ಅದರ ವಿಷಯ ಮಾತಾಡಲಿಲ್ಲ, ನನಗೆ ಬೇಸರ ಆಯಿತು. ಚಿಕ್ಕ ಬೆಕ್ಕಲ್ಲ ಹಾಗೆ. ಅದರ ನಂತರ ಖುಷಿ ಆವಾಗ ನೋಡಿದ್ಲು ಬೇಕು 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 ಅಂತ. ನನಗೆ ಮತ್ತೆ ಬೇಡ ಅಂತ ಆಯಿತು. ಒಂಥರ ಕಿರಿಕಿರಿ ಆಗಿ ಹೋಯ್ತು. ಅದು 2 ಬೆಕ್ಕು ಇದ್ದು ಹೋಯ್ತಲ್ಲ. ಹಾಗೆ ಯಾವ ಬೆಕ್ಕು ಸಹ ಹಾಗೆ ದೊಡ್ಡದಾಗುವಾಗ ನಿಲ್ಲೋದಿಲ್ಲ. ಇದು ನಿಂತ ಸ್ಟೈಲು ನೋಡಿ. ಖುಷಿಗೆ ಪ್ರಾಣಿಗಳು ಅಂತ ಹೇಳಿದರೆ ತುಂಬ ಇಷ್ಟ. ಯಾವ ಪ್ರಾಣಿ ಆಗಲಿ, ದನ, ಬೆಕ್ಕು, ನಾಯಿ ಹಿಡಿದ್ರೆ ತುಂಬ ಇಷ್ಟ. ಅದಕ್ಕೆ ಬೇಕಾಗಿ ಇಡೀ ದಿವಸ ಬೇಕಾದರೂ ಅಳ್ತಾ ಕೂತ್ಕೊಳ್ತಾಳೆ. ಹಾಗೆ ಮಾತ್ರ ಇರಲಿ ಅವಳ ಆಸೆ ಅಲ್ಲ ಅಂತ ನಾನು ಹೇಳಿದ್ದೆ. ಹತ್ರದ ಮನೇಲಿತ್ತು ತಾ ಅಂತ ಹೇಳಿದೆ. ನೋಡುವ ಕ್ಯೂಟಾಗಿ ಉಂಟು ಬೆಕ್ಕು. ನೋಡಿ, ಹೆಸರಿಡಲಿಲ್ಲ. ಎಂತ ಹೆಸರಿಡುದು ನಿಮಗೆ? ಎಂತ ಹೆಸರಿಡುದು? ನನಗೆ ಬೆಕ್ಕು ಗಲೀಜು ಮಾಡಬಾರ್ದು. ಗಲೀಜು ಮಾಡಿದರೆ ಸಿಟ್ಟು ತುಂಬ ಬರ್ತದೆ. ಇವಾಗ ಸ್ವಲ್ಪ ಚಿಕ್ಕದಲ್ಲ, ಸ್ವಲ್ಪ ನೋಡಲಿಕ್ಕೆ ಕಷ್ಟ ಉಂಟು. ಎಲ್ಲ ಮೂಲೆ ನೋಡಬೇಕಾಗ್ತದೆ. ಮತ್ತು ಹೊರಗಡೆ ಬಿಡಲಿಕ್ಕೆ ಇವಾಗ ಸ್ವಲ್ಪ ಹೆದರಿಕೆ ಕೂಡ ಆಗ್ತದೆ. ನಾಯಿ ಉಂಟಲ್ಲ, ಚಾರ್ಲಿ ಇದ್ದಾನಲ್ಲ, ಹಾಗೆ ಚಾರ್ಲಿಗೆ ಸ್ವಲ್ಪ ಸೆಟ್ ಆಗಬೇಕು ಈ ಬೇಕು. ಮತ್ತೆ ಪರವಾಗಿಲ್ಲ, ಮತ್ತೆ ಹೊರಗಡೆ ಹೋಗ್ತದೆ. ಅಲ್ಲಿವರೆಗೆ ಸ್ವಲ್ಪ ಕಷ್ಟ ಉಂಟು ನೋಡಲಿಕ್ಕೆ ಅಲ್ವಾ?
ಒಳ್ಳೆ ರೀತಿ ನೋಡಿದ್ದಾರೆ, ಬೆಕ್ಕು ನೋಡುವಾಗ ಕ್ಯೂಟ್ ಆಗಿತ್ತು. ಇನ್ನು ರೂಮಿನ ಬಾಗ್ಲು ಓಪನ್ ಇಡ್ಲಿಕ್ಕೆ ಆಗೋದಿಲ್ಲ, ಇನ್ನೆರಡು ರೂಮಿದು ಬಾಗ್ಲು ಹಾಕಿಡ್ಬೇಕು ನಿಮ್ಗೋಸ್ಕರ. ನೋಡುದು ನಿಮ್ಗೋಸ್ಕರ ಬಾಗಿಲು ಹಾಕಿಡ್ಬೇಕು, ತೆಗ್ದಿಟ್ರೆ ನೀನೆಲ್ಲಿಯಾದ್ರೂ ಗಲೀಜು ಮಾಡಿದ್ರೆವಾ. ಹಾಗೆ ಒಂದೆರಡು ದಿವಸ ಮನೆ ಸೆಟ್ ಆಗುವವರೆಗೆ ಮತ್ತೆ ಹೊರಗಡೆ ಹೋಗ್ಬೋದು ಅದು ಅಲ್ವಾ, ಮತ್ತೆ ಹೊರಗಡೆ ಹೋಗ್ಬೇಕು. ಬೆಕ್ಕು ಮಾತ್ರ ಖುಷಿ ಆಯ್ತು ನನಗೆ. ಮತ್ತೆ ಯಾವ ಬೆಕ್ಕು ತಂದ್ರೆ ಸಹ ದೊಡ್ಡದಾಗುವಾಗ ಹೋಗ್ತದೆ, ಮತ್ತೆ ಹೆಣ್ಣು ಬೆಕ್ಕು ಜಾಸ್ತಿಯಾಗಿ ಮನೆಯಲ್ಲಿ ನಿಲ್ಲುವುದಿಲ್ಲ ಅಂತ ಹೇಳ್ತಾರೆ. ಹಾಗಾಗಿ ನಾನು ಗಂಡು ಸಿಕ್ಕಿದ್ರೆ ತಾ ಅಂತ ಹೇಳಿದ್ದೆ, ಮಾತ್ರ ಇದು ಹೆಣ್ಣು ಕಾಣ್ತದೆ. ಚಾರ್ಲಿಗೆ ಮಾತ್ರ ಸ್ವಲ್ಪ ನಂಜಾಗ್ತದೆ. ಚಾರ್ಲಿಗೆ ಬೇರೆ ಬೆಕ್ಕುಗಳು ಬೇರೆ ಪ್ರಾಣಿಗಳು ಇಲ್ಲಿ ಇರ್ಬಾರ್ದು. ಬೇರೆ ಪ್ರಾಣಿಗಳಿದ್ರೆ ಅವನಿಗೆ ಸಿಟ್ಟು ಬರ್ತದೆ. ಇದೊಂದು ತಂದದ್ದು ನನಗೆ ಖುಷಿ ಆಯಿತು. ಬೇಸರ ಆಗುವಾಗ ಇದರಲ್ಲಿ ಬಂದು ನಾನು ಕೂತ್ಕೊಳ್ಳೋದು ಖುಷಿ ಆಗ್ತದೆ. ನನಗೆ ಇದರಲ್ಲಿ ಕೂತ್ಕೊಂಡ್ರೆ ಸಹ ಒಂದು ದೊಡ್ಡ ಪ್ರಾಬ್ಲಮ್ ಉಂಟು. ಏನಂತ ಹೇಳಿದರೆ, ಹೀಗೆ ಸ್ಟ್ರೈಟ್ ಆಗಿ ಕೂತ್ಕೊಳ್ಬೇಕು, ಇದು ಹೀಗೆ ಅಲ್ಗಾಡಬಾರ್ದು. ಅಲ್ಗಾಡುವಾಗ ತಲೆ ಸುತ್ತ ಬರ್ತದೆ ನನಗೆ, ತಲೆ ಸುತ್ತು ವಾಮಿಟಿಂಗ್ ಬಂದ ಹಾಗೆಲ್ಲ ಆಗೋದು. ಈ ಬಸ್ಸಲ್ಲಿ ಹೋಗುವಾಗ ಆಗ್ತದಲ್ಲ ಹಾಗೆಯೇ ಆಗೋದು. ಯಾಕೆ ಅಂತ ಗೊತ್ತಿಲ್ಲ, ಅದೊಂದು ದೊಡ್ಡ ಪ್ರಾಬ್ಲಮ್ ನನಗೆ. ಕೆಲವರಿಗೆ ಏನಾಗೋದಿಲ್ಲಲ್ಲ, ನನಗೆ ತಲೆ ಸುತ್ತದೆ. ನಾನು ಅದಕ್ಕೆ ಕೂತ್ಕೊಳ್ತೇನೆ, ಹೀಗೆ ಸುಮ್ಮನೆ ಕೂತ್ಕೊಳ್ಬೇಕು. ಸ್ವಲ್ಪ ಈ ರೀತಿ ಅಲ್ಲಾಡ್ತದಲ್ವ, ಆವಾಗ ತಲೆ ತಲೆ ಸುತ್ತದ ನನಗೆ. ಕೆಲವೊಂದು ಬಾಡಿ ಕೆಲವು ಥರ ಅಲ್ವಾ, ಎಲ್ಲರ ಶರೀರ ಒಂದೇ ಲೆಕ್ಕ ಇರೋದಿಲ್ಲ, ಎಲ್ಲರ ಹೆಲ್ತ್ ಅಲ್ವಾ. ನಂದು ಅದರಲ್ಲೆಲ್ಲ ಸ್ವಲ್ಪ ವೀಕ್ ಅಂತ ಆಗ್ತದೆ ನನಗೆ. ಕೆಲವರಿಗೆ ಕಾರಲ್ಲೆಲ್ಲ ಹೋಗುದು ಅಂತ ಹೇಳಿದರೆ ತುಂಬ ಇಷ್ಟ ಅಲ್ಲ. ನಾನು ಕೂದಲೆಲ್ಲ ಕರೆಕ್ಟಾಗಿ ಬಾಚ್ತಿಲ್ಲ, ಹಾಗೆ ಹೀಗೆಲ್ಲ ಹಾರ್ತಾ ಉಂಟು. ಕಾರಲ್ಲೆಲ್ಲ ಹೋಗುದು ಅಂತ ಹೇಳಿದರೆ ತುಂಬ ಇಷ್ಟ ಅಲ್ಲ ನನಗೆ. ಕಾರಲ್ಲಿ ಹೋಗುದು ಅಂತ ಹೇಳಿದರೆ ಅಂತೂ ಏನೋ ಒಂಥರ ಆಗೋದು ನನಗೆ. ಕಾರಲ್ಲಿ ಹೋಗುವಾಗ ಸಹ ಹಾಗೆ ತುಂಬ ತಲೆ ಸುತ್ತು ಬರೋದು. ಬೈಕಲ್ಲಿ ಎಷ್ಟು ದೂರ ಹೋದರೆ ಸಹ ಏನಾಗೋದಿಲ್ಲ, ಕಾರಲ್ಲಿ ಹೋದರೆ ಆಗೋದಿಲ್ಲ ನನಗೆ. ಕಾರಲ್ಲಿ ಒಂದು ಗಂಟೆ ಜರ್ನಿ ಮಾಡ್ಬೋದು, ಅದಕ್ಕಿಂತ ಜಾಸ್ತಿ ಹೋದರೆ ವಾಮಿಟಿಂಗ್ ಸ್ಟಾರ್ಟ್ ಆಗ್ತದೆ. ಮತ್ತು ಕಂಟ್ರೋಲ್ ಮಾಡಿ ನಾನು ಕೂತ್ಕೊಳ್ಳೋದು, ಕಾರಿಂದ ಎದ್ದು ಹೋಗುವಂತ ಆಗ್ತದೆ. ಅದು ನನ್ನ ತಂಗಿಗೆ ಕೂಡ ಹಾಗೆ ಸೇಮ್. ಅವಳಿಗೆ ಸ್ವಲ್ಪ ದೂರ, ಒಂದು 5 ಮಿನಿಟು ದೂರ ಹೋಗುವಾಗಲೇ ಶುರುವಾಗ್ತದೆ ವಾಮಿಟಿಂಗ್. ಅದು ಏನಂತ ಗೊತ್ತಿಲ್ಲ. ಮತ್ತು AC ಹಾಕಿದ ಕಾರು ಇಷ್ಟವೇ ಆಗೋದಿಲ್ಲ. ಮತ್ತು ನಿವರ್ತಿಲ್ಲದಕ್ಕೆ ಹೋಗಬೇಕಲ್ಲ, ಕೆಲವು ಕಡೆಗೆ ಕಾರಿನಲ್ಲೇ ಹೋಗಬೇಕಾಗ್ತದೆ, ಅಂತ ಕಡೆಗೆ ಮತ್ತೆ ಹೋಗೋದೇ ಆಗೋದಿಲ್ಲ ಅಲ್ಲ. ಹಾಗೆ ಇಷ್ಟ ಇಲ್ಲ ನನಗೆ. ಬೈಕಲ್ಲಿ ತುಂಬ ಇಷ್ಟ. ನಾನು ಮದುವೆ ಆಗುವ ಹೊಸರಲ್ಲಿ ಕಾಸರಗೋಡಿನವರೆಗೆ ಬೈಕಲ್ಲಿ ಹೋಗಿದ್ದೇನೆ ಇಲ್ಲಿಂದ, ಏನಾಗಲಿಲ್ಲ. ಆದರೆ ಬಸ್ಸಲ್ಲಿ ಸಹ ಇವಾಗ ಏನಾಗೋದಿಲ್ಲ ನನಗೆ. ಬಸ್ಸಲ್ಲಿ ಇವಾಗ ಅಭ್ಯಾಸ ಆಗಿ ಏನಾಗೋದಿಲ್ಲ. ಆದರೆ ಕಾರಲ್ಲಿ ಸ್ವಲ್ಪ ಒಂದು ಪ್ರಾಬ್ಲಮ್ ಆಗ್ತದೆ. ಮತ್ತು ಮಕ್ಕಳೆಲ್ಲ ಇರುವಾಗ ಬೈಕಲ್ಲಿ ಸಹ ತುಂಬ ದೂರ ಹೋಗ್ಲಿಕ್ಕೆ ಆಗೋದಿಲ್ಲ ಅಲ್ಲ ಕೆಲವು ಕಡೆಗೆ. ಹಾಗೆ ಕಾರಿನ ವಿಷಯ ಮಾತಾಡುವಾಗ ಒಂದು ವಿಷಯ ನೆನಪಾಯಿತು ನನಗೆ. ಮೊದಲು, ಇವಾಗಲ್ಲ, ಸ್ವಲ್ಪ ವರ್ಷದ ಮೊದಲು ಒಬ್ಬರು ನಮಗೆ ಹೇಳಿದರು, ನನಗೆ ಮತ್ತು ನನ್ನ ಗಂಡನಿಗೆ ಅಂತ ಹೇಳಿದ್ದು. ಅವರಿಗೆ ಗೊತ್ತಿಲ್ಲ, ನಾವು ಅದನ್ನು ಕೇಳಿಸಿದ್ದು, ಅವರು ಹೇಳಿದ್ದು. ಹಾಗೆ ಅವರು ಏನು ಹೇಳ್ತಾರೆ ಅಂತ ಹೇಳಿದರೆ, ನಾವು ದೊಡ್ಡ ಒಂದು ಕಾರು ತೆಗಿಬೇಕು. ಕಾರು ತೆಗೆಯುವಾಗ ಆ ಕಾರನ್ನು ಗಂಡ ಹೆಂಡತಿ ಕಿಟಕಿಯಲ್ಲಿ ನೋಡಿ, ಕಿಟಕಿಯಲ್ಲಿ ನಿಂತು ನೋಡಬೇಕು ಆಸೆಯಾಗಿ ಅಂತ. ಇವಾಗ ಕಾರು ಒಂದು 100ರಲ್ಲಿ ಒಂದು 60% ಜನರು ಕಾರ್ ಯೂಸ್ ಮಾಡ್ತಾರೆ ಅಲ್ವಾ. ಇವಾಗ ನಮ್ಮ ಹತ್ತಿರದ ಮನೆಯಲ್ಲಿ ಯಾರಾದರೂ ಒಂದು ಫ್ಲೈಟ್ ತೆಗೆದ್ರು ಅಂತ ಅಂದ್ಕೊಳ್ಳಿ, ಆವಾಗ ಆ ಫ್ಲೈಟ್ ಮೇಲೆ ಹೋಗುವಾಗ ದೊಡ್ಡದೊಂದು ಸೌಂಡ್ ಆಗ್ತದಲ್ಲ, ಆವಾಗ ಹೊರಗಡೆ ಹೋಗಿ ಕಿಟಕಿಯಲ್ಲಿ ನೋಡೋದು ಸಹಜ. ನಾನು ಸಹ ನೋಡ್ತಾ ಇದ್ದೆ. ಅಲ್ಲದೆ ನಾನು ಇವಾಗ ಸಹ ಹಾಗೆ ಮೇಲೆಯಿಂದ ವಿಮಾನ ಹೋಗುವಾಗ ಒಮ್ಮೆ ಹೊರಗಡೆ ಬಂದು ನೋಡೋ ಅಭ್ಯಾಸ ಇವಾಗ ಕೂಡ ಇದೆ. ಮತ್ತು ಕಾರಲ್ಲೆಲ್ಲ ಹೋಗುವಾಗ ಕಿಟಕಿಯಲ್ಲಿ ನೋಡೋ ಅಭ್ಯಾಸ ನನಗಿಲ್ಲ. ಹಾಗೆ ಯಾಕೆ ಗಾಡಿ ತೆಗಿತೇವೆ ಅಂತ ಅಂದ್ಕೊಳ್ಳಿ, ನಮಗೆ ಗಾಡಿಯ ಅಗತ್ಯ ಇದೆ ಅಂತ ತೆಗಿತೇವೆ ಹೊರತು ಬೇರೆಯೊಬ್ಬರು ನೋಡಲಿ ನಾವು ಗಾಡಿಯಲ್ಲಿ ಹೋಗುದು ಅಂತ ಹಾಗೆ ಯಾರಾದರೂ ತೆಗಿತಾರ ನನಗೆ ಗೊತ್ತಿಲ್ಲ. ಹಾಗೆ ತೆಗಿಯೋರು ಕೂಡ ಇರ್ಬೋದು, ಇಲ್ಲದಿದ್ದರೆ ಆ ಮಾತು ಹೇಳ್ತಾರಲ್ವಾ. ಹಾಗೆ ಅಂತ ಕೆಲವು ಮಾತುಗಳುಂಟಲ್ಲ, ಕೆಲವರು ಚುಚ್ಚಿ ಮಾತಾಡಿದ್ದು ಅದು ಮನಸ್ಸಿನ ಒಳಗಡೆ ಹಾಗೇ ಇರ್ತದೆ. ಅದು ಎಷ್ಟು ಸಮಯ ಆದರೂ ಸಹ ಅದು ಹೋಗುದಿಲ್ಲ. ಒಳ್ಳೆಯದು ಮಾಡಿದರೆ ನಾವು ಮರಿತಾರಂತೆ, ಆದರೆ ಚುಚ್ಚು ಮಾತುಗಳನ್ನು ಯಾವತ್ತೂ ಮರಿಲಿಕ್ಕೆ ಸಾಧ್ಯ ಇಲ್ಲ. ಹಾಗೆಲ್ಲ ಮಾತಾಡ್ತಾರಲ್ವಾ, ಏನು ಮಾಡೋದಲ್ವಾ. ನಾವು ಸಹ ಹಾಗೆ, ನಮಗೆ ಸಹ ಗಾಡಿ ಅಗತ್ಯ ತುಂಬ ಉಂಟು, ಆದರೆ ತೆಗಿಲಿಕ್ಕೆ ಆಗೋದಿಲ್ಲ. ಹಾಗೆ ತೆಗಿಲಿಲ್ಲ, ನೋಡುವ ಟೈಮ್ ಬರುವಾಗ ತೆಗೆಯುವ ಅಂತ. ಅಲ್ಲದಿದ್ದರೆ ಬೇರೆಯವರು ಹೋಗುವಾಗ ಆಸೆ ಮಾಡುವಷ್ಟು ಸ್ವಭಾವ ನನಗಂತೂ ಇಲ್ಲ ಅಲ್ವಾ. ನಾನೇನು ಚಿಕ್ಕ ಮಗುವ ಬೇರೆಯವರು ಗಾಡಿಯಲ್ಲಿ ಹೋಗುವ ಆಸೆ ಮಾಡಿ ನೋಡಲಿಕ್ಕೆ ಅಲ್ವಾ. ಹಾಗೆಲ್ಲ ವಿಷಯ. ಹಾಗೆ ಇನ್ನು ಯಾರು ಅಂತ ನೀವು ಆಲೋಚನೆ ಮಾಡೋದೇನು ಬೇಡ. ಯಾರೋ ಒಬ್ಬರು ಹೇಳಿದರು ಮೊದಲು,
ಹಾಗೆ ಅಲ್ವಾ? ಅದು ನನಗೆ ಮಾತ್ರ ಗೊತ್ತಿದ್ರೆ ಸಾಕು ಅಂತ. ನಾನು ಯಾವ ವಿಷಯ ಹೇಳುವಾಗ ಸಹ ಹಾಗೆ, ನಾನು ಯಾರು, ಯಾವ ವ್ಯಕ್ತಿ ಅದೆಲ್ಲ ಹೇಳಲಿಕ್ಕೆ ಹೋಗುದಿಲ್ಲ. ಯಾಕೆಂತ ಹೇಳಿದ್ರೆ ನನಗೆ ಗೊತ್ತಿದ್ರೆ ಸಾಕು. ಮತ್ತೆ ನಾನು ಏನಾದರೂ ಒಂದು ಟಾಪಿಕ್ ಮಾತಾಡುವಾಗ ವಿಷಯ ಬಂದು ಹೋಗ್ತದೆ. ಅವಾಗ ಹೇಳ್ತೇನೆ, ಹೀಗೆ ಸಹ ಇದ್ದಾರೆ ಜನರು ಅಂತ. ಬೇಸರ ಆಗ್ತದೆ. ಬೇಸರ ಆಗುವಾಗ ಹೇಳ್ತೇನೆ ಅಷ್ಟೇ. ಮನುಷ್ಯರಲ್ವ, ಮನುಷ್ಯರು ಅಂತ ಆಗುವಾಗ ಬೇಸರ ಆಗ್ತದೆ ಅಲ್ವಾ? ನಾನೇನು ಕಲ್ಲಲ್ಲ. ಕಲ್ಲಾದರೆ, ಬಂಡೆ ಕಲ್ಲೆಲ್ಲಾದರೆ ಎಷ್ಟು ನೋವಾದರೂ ಸಹ ಏನು ಆಗುವುದಿಲ್ಲ. ಆದರೆ ಮನುಷ್ಯರಿಗಾದರೆ ನೋವಾದರೆ ಅದು ಮನಸ್ಸಿನೊಳಗಡೆ ಕೊರಿತಾ ಇರ್ತದೆ. ಹಾಗೆ ನಾನು ಅದೇ ವಿಷಯ, ಯಾವ ವಿಷಯ ಸಹ ಹಾಗೆ ಹೇಳಬೇಕು ಅಂತ ಹೇಳೋದಲ್ಲ, ಕೆಲವೊಂದು ವಿಷಯಗಳು ಹೀಗೆ ಏನಾದರೂ ಒಂದು ಟಾಪಿಕ್ನ ವಿಷಯ ಮಾತಾಡುವಾಗ ಆ ವಿಷಯ ನೆನಪಾಗೋದು ನನಗೆ, ಆವಾಗ ಹೇಳ್ತೇನೆ. ಹಾಗೆ ಇವತ್ತಿದು ವ್ಲಾಗ್ ಇಷ್ಟೇ. ಇನ್ನು ನಾನು ರೀಲ್ಸ್ ಹಾಕ್ತಾ ಇರ್ತೇನೆ, ನೋಡ್ತಾ ಇರಿ. ನನ್ನನ್ನು ಬೈಯುವವರು ತುಂಬ ಇರ್ಬೋದು, ತೊಂದರೆ ಇಲ್ಲ, ಬೈತಾ ಇರಲಿ ಅಲ್ವಾ. ನಾನು ಅದು ಆಲೋಚನೆ ಮಾಡಿದೆ, ಯಾರೆಲ್ಲ ಬೈಬೋದು ನಾನು ಅಂತ. ನಾನೇನು ಬೈಯುವ ಕೆಲಸ ಏನು ಇಲ್ಲಿವರೆಗೆ ಮಾಡಲಿಲ್ಲ. ನಾನು ಯಾರಿಗೆ ನೋವಾಗುವ ಹಾಗೆ ಇಂಥ ಮಾತುಗಳೆಲ್ಲ ನಾನು ಯಾವತ್ತೂ ಆಡಿರಲಿಕ್ಕಿಲ್ಲ, ಒಬ್ಬರಿಗೆ ಬೇಸರ ಆಗುವ ಹಾಗೆ. ಹಾಗೆ ನೋಡುವ, ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತಾ ಇದ್ದೇನೆ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು.